ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 10ನೇ ಕಲಶಿದೆ. ಕ್ಲಿಷ್ಟಂ ತಾಂ ಸ್ವಯಮೇವ ದುಷ್ಕರತರೈಃ ಮೋಕ್ಷೋನ್ಮುಖೈ ಕರ್ಮಭಿಃ ಕ್ಲಿಷ್ಟಂ ತಾಂ ಚ ಪರೇ ಮಹಾರತಪೋ ಭಾರೇಣ ಭಗ್ನಾಶ್ಚಿರಂ ಸಾಕ್ಷಾನ್ ಮೋಕ್ಷ ಇದಂ ನಿರಾಮಯ ಪದಂ ಸಂವೇದ್ಯಮಾನಂ ಸ್ವಯಂ ಜ್ಞಾನಂ ಜ್ಞಾನಗುಣಂ ವಿನಾ ಕಥಮಪಿ ಪ್ರಾಪ್ತುಂ ಕ್ಷಮಂತೆ ನಹಿ. ಪರೇ ಇದಂ ಜ್ಞಾನಂ ಜ್ಞಾನಗುಣಂ ವಿನಾ ಪ್ರಾಪ್ತುಂ ಕಥಂ ಅಪಿ ನ ಹಿ ಕ್ಷಮಂತೆ. ಯಾವ ಜೀವರುಗಳು ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟರಿದ್ದಾರೆ ಅವರು ಮೊದಲೇ ಹೇಳಲಾದ ಸಮಸ್ತ ಭೇದ ವಿಕಲ್ಪಗಳಿಂದ ರಹಿತವಾದ ಜ್ಞಾನ ಮಾತ್ರ ವಸ್ತು ಅದನ್ನು ಶುದ್ಧ ಸ್ವರೂಪದ ಅನುಭವ ಶಕ್ತಿಯ ಹೊರತಾಗಿ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಸಾವಿರಾರು ಉಪಾಯಗಳನ್ನು ಮಾಡಲಾದರೂ ಕೂಡ ನಿಶ್ಚಯದಿಂದ ಸಮರ್ಥರಾಗುವುದಿಲ್ಲ. ಸಂವೇದನ ಶಕ್ತಿ ಎಂಥದ್ದಿದೆ ಅಂಥೇಳಿ ಹಿಂದ ಕೊನೆಯ ಪದಖಂಡ ಇತ್ತು, ಅದಕ್ಕೆ ಪ್ರಶ್ನೆ ಇತ್ತು. ಆ ಸಂವೇದನ ಶಕ್ತಿ ಅರ್ಥಾತ್ ಅನುಭವ ಶಕ್ತಿ ಇಲ್ಲದ ವಿನಃ ಪ್ರಕಟ ಆಗದ ವಿನಃ ಆ ಜ್ಞಾನ ಮಾತ್ರ ವಸ್ತುವನ್ನು ಪ್ರಾಪ್ತ ಮಾಡಿಕೊಳ್ಳುವುದ ಅನ್ಯ ಯಾವ ಉಪಾಯದಿಂದ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಯಾರಿಗೆ ಜ್ಞಾನ ಮಾತ್ರ ಸ್ವರೂಪದ ಪ್ರಾಪ್ತಿ ಮಾಡಿಕೊಳ್ಳೋದಿದೆ ಅರ್ಥಾತ್ ನಿರಾಕುಲ ಶಾಂತಿಯೊಳಗೆ ಉಳಿಯುವುದಿದೆ ಅರ್ಥಾತ್ ಭವಚಕ್ರದಿಂದ ಬಿಡುಗಡೆ ಹೊಂದುವುದಿದೆ ಅರ್ಥಾತ್ ಮನುಷ್ಯ ಭವದ ಉಪಯೋಗ ಮಾಡಿಕೊಳ್ಳುವುದಿದೆ ಅರ್ಥಾತ್ ಜಿನೇಂದ್ರ ಪ್ರಭುವಿನ ನಿಜವಾದ ಅನುಯಾಯಿಯಾಗುವುದಿದೆ. ಅವರ ಒಂದು ಶುದ್ಧ ಸ್ವರೂಪದ ಅನುಭೂತಿಯ ಸಲುವಾಗಿನ ಸಾವಧಾನ ಇರಬೇಕ್ರಿ. ಬೇರೆ ಯಾವುದೇ ಕಾರ್ಯವನ್ನು ಅನೇಕ ಕಾರ್ಯಗಳನ್ನು ಒಟ್ಟಿಗೆ ತಮ್ಮದಾಗಿಸಿಕೊಳ್ಳುವ ಪುರುಷಾರ್ಥ ಮಾಡಿದ್ರೂ ಕೂಡ ಅದರಿಂದ ಶುದ್ಧ ಜ್ಞಾನ ಮಾತ್ರ ವಸ್ತುವಿನ ಉಪಲಬ್ಧಿ ಆಗುವುದಿಲ್ಲ. ಜ್ಞಾನ ಮಾತ್ರ ವಸ್ತುವಿನ ಉಪಲಬ್ಧಿ ಅಂದರೆ ಪರಾಧೀನತೆಯಿಂದ ಶಾಶ್ವತವಾಗಿ ಬಿಡುಗಡೆ ಅಂದರೆ ಭವಚಕ್ರದಿಂದ ಬಿಡುಗಡೆ ಅಂದರೆ ಎಲ್ಲ ಒಂದೇ ಇದೆ ರೀ. ಜ್ಞಾನ ಮಾತ್ರ ವಸ್ತುವಿನ ಉಪಲಬ್ಧಿ ಅಂದ್ರೂ ಒಂದ, ಪರಾಧೀನತೆ ಅನಂತ ಪರಾಧೀನತೆಯಿಂದ ಬಿಡುಗಡೆ ಅಂದ್ರೂ ಅರೆ ಪರಾಧೀನತೆ ಅಂತಂದ್ರೆ ಏನಿದೆ? ಕೇವಲ ಪರಭಾವದೊಳಗ ನಮ್ಮ ಚೈತನ್ಯ ಶಕ್ತಿ ಸಿಲುಕಿಕೊಳ್ಳೋದು, ಮೋಸ ಹೋಗೋದು. ಅರೆ ಪರದ್ರವ್ಯದ ಮಾತನೇ ಇಲ್ಲ. ಪರವಶ ಅರ್ಥಾತ್ ಪರಸನ್ಮುಖ ಏನು ಪ್ರವೃತ್ತಿ ಅನಾದಿ ಕಾಲದ ಇದೆಯೋ ಅದರೊಳಗನ ಇಂಥ ಉತ್ತಮ ಮನುಷ್ಯ ಭವ ಸಂಹಿತನ ದೊರಕಿದ ನಂತರ ಕೂಡ ಅಲ್ಲೇ ಸಿಕ್ಕೊಳ್ಳೋದು, ಅಲ್ಲೇ ಸಿಕ್ಕೊಳ್ಳೋದು, ಅಲ್ಲೇ ಪರದಾಡೋದು. ಏನು ಮಾಡುವುದ? ಜೀವನಿಗೆ ಏನು ತಿಳಿತಾ ಇಲ್ಲ. ಸುಖ ಅಂತೂ ಬೇಕಾಗಿದೆ, ಪ್ರಯತ್ನ ಅಂತೂ ಮಾಡ್ತಾನೇ ಇದ್ದಾನೆ. ಆದ್ರೆ ನಿಜವಾದ ಸುಖದ ಸಲುವಾಗಿ ನಿಜವಾದ ಪ್ರಯತ್ನ ಯಾವುದಾ ಅನ್ನೋದನ್ನು
ಒಂದು ಸ್ವಲ್ಪ ಕೂಡ ನಿರ್ಣಯದವರೆಗೆ ತಲುಪುವಷ್ಟು ಇವನ ಜ್ಞಾನ ಕಾರ್ಯ ಮಾಡ್ತಾ ಇಲ್ಲ. ಕ್ಷಣ ಅನ್ನಿಸ್ತಿದೆ ರೀ, ಹೌದಲ್ಲ, ಶುದ್ಧ ಸ್ವರೂಪದ ಅನುಭೂತಿ ಇಲ್ಲದ ಮೋಕ್ಷ ಅಥವಾ ಪರಾಧೀನತೆಯ ಬಿಡುಗಡೆ ಸಂಭವ ಇಲ್ಲ ಅಂಥೇಳಿ ಅನ್ನಿಸ್ತಿದೆ ರೀ. ಆದ್ರೆ ಅದ ಸ್ವಯಂ ಆ ಸ್ವಭಾವದ ಅಥವಾ ಸ್ವವಸ್ತುವಿನ ಅನುಭೂತಿಯ ಸಲುವಾಗಿ ಉದ್ಯಮ ಆರಂಭ ಆಗುವ ರೂಪದ ನಿರ್ಣಯದವರೆಗೆ ಆ ಜ್ಞಾನ ಕೆಲಸ ಮಾಡುವುದಿಲ್ಲ ರೀ. ಗಾಳಿಗೆ ಬರ್ತಿದೆ, ಗಾಳಿಗೆ ಹೊರಟು ಹೋಗ್ತಿದೆ. ಅದು ಯಾವುದ ಯಥಾರ್ಥ ಜ್ಞಾನ. ಆಗಮದಲ್ಲಿ ಯಾವ ಪ್ರಕಾರ ಹೇಳಿದಾರಲ್ಲ ಅದೇ ಪ್ರಕಾರ ತಿಳುವಳಿಕೆ ಅದು ಆಗಮದ ಆಧಾರದಿಂದ ಬರ್ತಿದೆ, ಆಗಮದ ಆಧಾರ ಬಿಟ್ಟುಕೊಂಡಲೇ ಹೊರಟು ಹೋಗ್ತಿದೆ. ಹೀಗಾಗಿ ಈ ಜೀವ 11 ಅಂಗ 9 ಪೂರ್ವದ ಪಾಠಿ ಆದರೂ ಕೂಡ 2 ಮಾತದವ್ರೆ. ಪ್ರತ್ಯಕ್ಷ ಸ್ವಸಂವೇದನದ ಸಲುವಾಗಿ ಉದ್ಯಮ ಆರಂಭ ಆಗೋದು ಇದು ಒಂದು ಮಾತ. ಆ ಆರಂಭ ಆಗುವ ಸಲುವಾಗಿ ಯಾವ ನಿರ್ಣಯ ಇದೆಯೋ ಆ ನಿರ್ಣಯದವರೆಗೆ ಜ್ಞಾನದ ಉದ್ಯಮ ಕಾರ್ಯ, ಜ್ಞಾನದ ಕಾರ್ಯ ನಡೀತಾ ಇರೋ. ಜ್ಞಾನ ನಿರಂತರ ಜ್ಞೇಯಾಧೀನ ಇದೆ ನಮ್ದು. ಹೀಗಿರುವುದರಿಂದ ನಮ್ಮ ಜ್ಞಾನಕ್ಕ ಸ್ವಕಾರ್ಯದ ಕುರಿತು ಯಾವುದ ಯೋಗ್ಯ ಇದೆಯೋ ಅದರೊಳಗೆ ಪ್ರವೃತ್ತಿ ಆಗ್ತಾ ಇಲ್ಲ. ಇಲ್ಲಿ ಮೊದಲನೇ ಶಬ್ದ ಏನು ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟ ಅನ್ನುವಂಥ ಶಬ್ದ ಹೇಳಿದಾರಲ್ಲ, ಆ ಭ್ರಷ್ಟದ ಅರ್ಥ ಅವರವರ ಭೂಮಿಕೆಯಿಂದ ಎಲ್ರಿಗೂ ಅನ್ವಯಿಸ್ತಿದೆ ರೀ. ಯಾರು ಶುದ್ಧ ಸ್ವರೂಪದಲ್ಲಿ ಸ್ಥಿರ ಇದ್ದಾರೋ ಅವರನ್ನು ಬಿಟ್ಟು ಎಲ್ರಿಗೂ ಅದು ಅನ್ವಯಿಸ್ತಿದೆ. ಒಂದು ಸಮಯ ಅರ್ಧ ಸಮಯ ಚ್ಯುತ ಆಗಿರೋದು ಅವರ ಜ್ಞಾನಕ್ಕೆ ಕಂಡು ಬರ್ತಿದೆ ಅಲ್ಲ, ಅವರಿಗೂ ಅನ್ವಯಿಸ್ತಿದೆ. 5ನೇ ಗುಣಸ್ಥಾನದೊಳಗಿದ್ದಾರಲ್ಲ, ಇನ್ನೂ ನೈರ್ಗ್ರಂಥದ ಅಂಗೀಕಾರ ಮಾಡಿಲ್ಲ, ಅವರಿಗೂ ಅನ್ವಯಿಸ್ತಿದೆ. ಇನ್ನೂ ವ್ರತಗಳದ್ದು ಕೂಡ ಭಾವ ಆಗಿಲ್ಲ ಅಂತ ಸಮ್ಯಕ್ ದೃಷ್ಟಿಗೇನು ಅನ್ವಯಿಸ್ತಿದೆ. ಮತ್ತು ತತ್ವಾಭ್ಯಾಸಿ ಮಿಥ್ಯಾದೃಷ್ಟಿಗೇನು ಅನ್ವಯಿಸ್ತಿದೆ, ಅನಾದಿ ಮಿಥ್ಯಾದೃಷ್ಟಿಗೇನು ಅನ್ವಯಿಸ್ತಿದೆ. ಭ್ರಷ್ಟ ಯಾರ್ಯಾರು ಅದಾರ? ಎಲ್ಲರೂ ಅದಾರ. ಅನಾದಿ ಮಿಥ್ಯಾದೃಷ್ಟಿಯಿಂದ ಹಿಡ್ಕೊಂಡು ಒಂದು ಸಮಯ ಅರ್ಧ ಸಮಯ ಸ್ವರೂಪದ ಅನುಭೂತಿಯಿಂದ ಚ್ಯುತ ಆಗಿದ್ದಾರಲ್ಲ, ಅಲ್ಲಿಯವರೆಗೆ ಎಲ್ರಿಗೂ ಅನ್ವಯಿಸ್ತಿದೆ. ಅರೆ, ಆದರೆ ಯಾರು ತಮಗೆ ಅನ್ವಯಿಸಿಕೊಳ್ತಾರೋ ಅವರಿಗೆ. ಕಥನಂತೂ ಎಲ್ರಿಗೂ ಅನ್ವಯಿಸ್ತಿದೆ ಅನ್ನೋ ಮಾತು ಸತ್ಯ. ಆದರೆ ಅದು ನಮಗೆ ಬೇಕಾಗಿರ್ಬೇಕಲ್ಲ, ನಾವು ಅದನ್ನು ಅನ್ವಯಿಸಿಕೊಳ್ಳಬೇಕಲ್ಲ, ಆವಾಗ ಅದು ನಮಗೆ ಅನ್ವಯಿಸ್ತಿದ್ದೇವೆ. ಲೋಕದೊಳಗೆ ಎಷ್ಟೋ ವಿಷಯಗಳದ್ದು ಸಂಯೋಗ ಆಗ್ತಿದೆ, ಲೋಕದೊಳಗೆ ಎಷ್ಟೋ ವಿಷಯಗಳದ್ದು ಜ್ಞಾನ ಆಗ್ತಿದೆ, ಲೋಕದೊಳಗೆ ಎಷ್ಟೋ ಬಾರಿ ಸತ್ಯದ ಸಲುವಾಗಿ ಉದ್ಯಮ ಮಾಡುವಂಥ ಅವಕಾಶ ಪ್ರಾಪ್ತ ಆಗ್ತಿದೆ. ಆದರೆ ಅದರದ್ದು ಗರಜ್ ನಮಗೆ ಭಾಷಿತ ಆಗಲಿಲ್ಲ ಅಂತಂದ್ರೆ ನಮಗದು ಯಾವುದ್ರದ್ದು ಉಪಯೋಗ ಆಗೋದನ್ನೇ ಇಲ್ರಿ. ಯಾರು ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟ ಇದ್ದಾರೋ, ಹಾಗಾದ್ರೆ ಶುದ್ಧ ಸ್ವರೂಪದ ಅನುಭವದಿಂದ ನಾನು ಅನಾದಿ ಕಾಲದಿಂದ ಭ್ರಷ್ಟಾಗಿನ ಉಳಿದಿದ್ದೇನಲ್ಲ, ಇಷ್ಟು ಬೋಧರೆ ಒಳಗಿನಿಂದ ಈ ಸಂಯೋಗ ಇರುಗಳೆದೊಳಗ ನಮಗೆ ಆಗಬೇಕ್ರಿ. ಅಷ್ಟು ಬೋಧ ಪ್ರಭುವಿನ ವಾಣಿಯ ಅನುಸಾರ ನಾನು ಈ ಲೋಕದೊಳಗೆ ಕಳೆದ ಅನಂತ ಕಾಲದವರೆಗೆ ಅದು ಒಂದು ಕಾರ್ಯವನ್ನು ಹೇಗೆ ಮಾಡದೆ ಉಳಿದ್ನು.
ಏನೆಲ್ಲ ಮಾಡ್ತೇನೋ ಮಾಡಬೇಕು ಅನ್ನುವ ಕರ್ತೃತ್ವ ನಿರಂತರ ನಂದ ಕುತ್ತಿಗೆಯವರೆಗೆ ಇದೆ ಅಲ್ಲ, ಕಂಠಪೂರ್ತಿ ಇದೆ. ಆದರೆ ಈ ಕಾರ್ಯ ಮಾಡಬೇಕು ಅನ್ನೋದು ನನಗೆ ಯಾಕೆ ಇದುವರೆಗೆ ಹೊಳಿಲಿಲ್ಲ? ಇದು ಬೋಧ ನಮಗೆ ಈ ಸಂಯೋಗಿರುಗಳೆದೊಳಗಡೆ ಯಾವ ಸಂಯೋಗ? ಸಮಯ ಸಾರದ ಕಲುಷದ ಸಂಯೋಗ. ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಅನೇಕಾನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಆಗ ಬರೇ ಮಂದ ಕಷಾಯ ರೂಪದಿಂದ ಪ್ರವರ್ತನೆ ಮಾಡಿದರೂ ಕೂಡ ಆಗಬಹುದು. ಆದರೆ ಇಲ್ಲಿ ಸಮಯ ಸಾರದ ಕಲಶದ ಮೇಲೆ ಏನಿದೆ? ಏನೂ ಇಲ್ಲ. ಕಲಶದ ಮೇಲೆ ಏನೂ ಇಲ್ಲಲ್ಲ. ಹಾಗಾದರೆ ಇದಕ್ಕಿಂತ ಉತ್ಕೃಷ್ಟ ಜಿನವಾಣಿಯ ಸಂಯೋಗ ನಮಗೆ ಬೇರೆ ಯಾವುದೂ ಇಲ್ಲ. ಸಮಯ ಸಾರನ ಮೂಲತಃ ಅನಂತ ಕೇವಲಿಗಳ ದಿವ್ಯಧ್ವನಿಯ ಸಾರಿದೆ. ಅನಂತ ಶಾಸ್ತ್ರಗಳ ರಹಸ್ಯ ರೂಪದ ವಿಷಯ ಅದರಲ್ಲಿ ಇದೆ. ಹೀಗಿರುವ ವೇಳೆದೊಳಗೆ ಅದರ ಮೇಲೆ ಕಲಶ ಟೀಕೆ ರಚನೆ ಮಾಡ್ತಾ ಹೊರಟಾಗಿ ಅಮೃತ ಚಂದ್ರಾಚಾರ್ಯ ದೇವರಿಗೆ ಆ ಕಲಶದಲ್ಲಿರುವ ಭಾವ ಟೀಕೆಯೊಳಗೆ ಸಮಾಹಿತ ಆಗಲಿಲ್ಲ. ಆವಾಗ ಕಲಶ ರೂಪದಿಂದ ಉದಿಸಿ ಬಂದವರು, ಅಮೃತ ಕುಂಭಗಳ ರೂಪದಿಂದ ಉದಿಸಿ ಬಂದವರು. ಇದರದ ಸಂಯೋಗ ಆಗಿರುವ ವೇಳೆದೊಳಗ ನಮ್ಮಲ್ಲೇ ಓಹೋ, ನಾನಿದೊಂದೇ ಕಾರ್ಯವನ್ನು ಮಾಡದೆ ಆಗುಳದೆ. ಯಾವುದೋ ಒಂದು ಮನೆಯಲ್ಲಿ ಕಾರ್ಯಕ್ರಮ ಇರುವ ವೇಳೆದೊಳಗ ಯಾವುದೋ ಒಂದು ವಿಶೇಷ ವಸ್ತುವನ್ನು ಅಲ್ಲಿ ಇಡೋದನ್ನು ಮರೆತು ಹೋದ ನಂತರ ಎಷ್ಟು ಒಳಗೆ ಅನ್ನಿಸ್ತಿದ್ದಾರೆ, ಅರೆ ಇಷ್ಟೆಲ್ಲ ಮಾಡಿದ್ದೇನೆ. ಆದರೆ ಇದನ್ನೇ ಹೇಗೆ ಮರ್ತೇನೆ ನಾನು? ಎಲ್ರಿಗೂ ನಿಮಂತ್ರಣ ಕೊಟ್ಟನು. ಆ ಖಾಸ್ ನನ್ನ ಮಿತ್ರನನ್ನು, ನನ್ನ ಪ್ರಾಣಪ್ರಿಯ ಮಿತ್ರನನ್ನು ಹೇಗೆ ಮಾಡ್ತೀನಿ? ಹೀಗೆ ಯಾವುದೋ ಒಂದು ವಿಶೇಷತೆಗೆ ಸಂಬಂಧಿಸಿದ ಹಾಗೆ ವಿಸ್ಮರಣೆ ಆಗಿತ್ತು ಅಂತಂದ್ರೆ ಎಷ್ಟು ಒಳಗೆ ಅನ್ನಿಸ್ತಿದೆ. ಅದರದ ಒಳಗಡೆ ಎಷ್ಟು ಪಶ್ಚಾತ್ತಾಪ ಅನ್ನಿಸ್ತಿದೆ, ಅಪರಾಧದ ಬೋಧ ಅನ್ನಿಸ್ತಿದೆ, ತಪ್ಪು ಮಾಡಿದ್ದೇನೋ ಅನ್ನಿಸ್ತಿದೆ. ಹಾಗೆ ಇಲ್ಲಿ ಓದೋ ವೇಳೆದೊಳಗೆ ಕೇಳೋ ವೇಳೆದೊಳಗೆ ಅರೆ ಅದಕ್ಕೆ ಹೇಳ್ತು, ಬೇರೆ ಅನೇಕಾನೇಕ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯ ಮಾಡುವ ವೇಳೆದೊಳಗೆ ಬರೀ ಮಂದ ಕಷಾಯಿ ಇದ್ರೆ ನಡೀತಿದೆ, ಇರಲಿ. ಆದರೆ ಇಲ್ಲಿ ಕಲಶದ ವಿಷಯ ಬಂದಿರೋ ವೇಳೆದೊಳಗೆ ಮತ್ತು ಇಂಥ ಸ್ಪಷ್ಟ ಶಬ್ದ ಏನು ಹೇಳ್ತಾ ಇದ್ದಾರೆ? ಒಂದು ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟ ಇದ್ದುಕೊಂಡ ಸಾವಿರಾರು ಉಪಾಯ ಮಾಡಿದ್ರೂ ಕೂಡ ಆ ಜ್ಞಾನ ಮಾತ್ರ ವಸ್ತುವನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಸಮರ್ಥ ಆಗೋದಿಲ್ಲ ಆ ಜೀವ. ಹೀಗೆ ಹೇಳಿದ ನಂತರ ಅವರಿಗೆ ನಮ್ಮ ಮೇಲೆ ಇರುವಂಥ ದಯೆಯನ್ನು ನೋಡ್ಯಾದರೂ ನಮ್ಮ ಕಾರ್ಯದ ಅರಿವು ಮೂಡಬೇಕಲ್ಲ. ಏನು ಹೇಳಿದ್ರು ಅವರು? ಸಾವಿರಾರು ಉಪಾಯ ಮಾಡಿದ್ರೂ ಅದನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಸಮರ್ಥ ಆಗುವುದಿಲ್ಲಪ್ಪ. ಈ ಮೊದಲೇ ಹೇಳಿರುವಂಥ ಯಾವ ಜ್ಞಾನ ಮಾತ್ರ ವಸ್ತು ಇದೆ ಅದನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ನೀನು ಸಮರ್ಥ ಆಗುವುದಿಲ್ಲ. ಆಯಾಸ ಪಟ್ಟುಕೊಂಡೆ, ಉಪವಾಸ ಮಾಡಿದೆ, ಹೈರಾಣಾದೆ, ಬೆಟ್ಟ ಹತ್ತಿದೆ, ಪೂಜೆ ಮಾಡಿದೆ, 4 ಗಂಟೆ ತನಕ ನೀರಿನ ವಿಕಲ್ಪ ಕೂಡ ಬರಲಿಲ್ಲ. ಆ ಪ್ರಕಾರ ನೀನು ವಿಧಾನ ಮಾಡಿದೆ. ಶಿಬಿರದೊಳಗೆ ಈ ಪ್ರಕಾರ ನೀನು ಅಷ್ಟೊಂದು ರುಚಿಯಿಂದ ತತ್ವದ ಜಿಜ್ಞಾಸುವಾಗಿ ಕೂತೆ ತಿಳ್ಕೊಳ್ಬೇಕು. ಅರೆ ಇಂಥ ವಿದ್ವಾಂಸ, ಎಂಥದ್ದ ದೇಶ ವಿದೇಶದೊಳಗೆ ಖ್ಯಾತಿ ಪ್ರಾಪ್ತ ವಿದ್ವಾಂಸ ಬಂದಿದ್ದಾರೆ ಅಂದ ಮೇಲೆ ಹಸಿವೆ ಬಾಯಾರಿಕೆ ಲಕ್ಷಣ ಹೋಗೋದಿಲ್ಲ. ಆದರೆ ಪ್ರಭು
ಆ ನಿನ್ನ ಪ್ರವೃತ್ತಿಯಿಂದ ನಿನಗೆ ಜ್ಞಾನಮಾತ್ರ ವಸ್ತುವಿನ ಪ್ರಾಪ್ತಿ ಆಗುವುದಿಲ್ಲಪ್ಪ. ಹೀಗೆ ಹೇಳುವಂಥ ಆ ಯಾವ ದಯಾಮಯಿ ಗುರು ಅದರು, ಖ್ಯಾತಿ ಪ್ರಾಪ್ತಲ್ಲ, ದಯಾಮಯಿ. ಅದಕ್ಕೆ ಕಲ್ಯಾಣದ ಜೀವರುಗಳ ಕಲ್ಯಾಣದ ಅಪೇಕ್ಷೆಯಿಂದ ಅಂತರಂಗದೊಳಗೆ ಭಾವದಿಂದ ನೆನೆದು ಹೋಗಿರುವಂತಹ ಜೀವರುಗಳದ್ದು ಉಪದೇಶ ಸಿಗೋದ ಕಠಿಣ ಇದೆ. ಅವರ ಸಮ್ಯಕ್ ದೃಷ್ಟಿನೇ ಇರ್ತಾರೆ. ಬರೇ ಭಾವದೊಳಗೆ ಏನಿದೆ ಅವ್ರದ್ದು, ಈ ಜೀವ ಒಂದು ಸುಖದ ಸಲುವಾಗಿ, ಕರ್ಮನಿರ್ಜರೆಯ ಸಲುವಾಗಿ, ಮೋಕ್ಷದ ಸಲುವಾಗಿ ಇಷ್ಟೆಲ್ಲ ಉದ್ಯಮ ಮಾಡ್ತಾ ಇದ್ದಾನಲ್ಲ. ಆದರೂ ಕೂಡ ಈ ಯಾವ ಉದ್ಯಮದಿಂದ ಅವನಿಗೆ ಅಪೇಕ್ಷಿತವಿರುವಂಥ ವಾಸ್ತವಿಕ ಸುಖ ಸಿಗುವುದಿಲ್ಲ. ಈ ಮಾತ ಅವರಿಗೆ ಸಮ್ಯಕ್ ದೃಷ್ಟಿಗಳಿಗೆ ತಿಳಿಯೋಕ್ಕೆ ಸಾಧ್ಯ. ಭ್ರಷ್ಟ ಯಾರ್ಯಾರಾದರೂ ಯಾವಾಗಿನಿಂದ ಆದರೂ ಅದು ತಮ್ಮಲ್ಲೇ ತಾವು ನೋಡ್ಕೊಳ್ಳೋದ್ರೆ ಎಂದಿನಿಂದ ಅದೇನು ಭ್ರಷ್ಟನ ಅನುಭೂತಿಯಿಂದ. ಯಾವುದರ ಅನುಭೂತಿ? ಶುದ್ಧ ಸ್ವರೂಪದ ಅನುಭೂತಿ. ಸ್ವರೂಪ ಪ್ರಗಟ ಇದೆ. ನನ್ನ ರೂಪ ನನಗೆ ಪ್ರಗಟಿಲ್ಲ ಅನ್ನೋದು ಯಾವಾಗ ಸಾಧ್ಯ ಇದೆ ರೀ? ಯಾವಾಗ ಸಾಧ್ಯ ಇದೆ? ದ್ರವ್ಯದ ಅದರ ರೂಪ ಪ್ರಗಟಿಲ್ಲ ಅನ್ನೋದು ಯಾವಾಗ ಸಾಧ್ಯ ಇದೆ? ಪುದ್ಗಲ ರೂಪ ಪ್ರಗಟಿಲ್ಲ ಅನ್ನೋದು ಯಾವಾಗ ಸಾಧ್ಯ ಇದೆ? ಕಾಲಾಣುವಿನ ರೂಪ ಪ್ರಗಟಿಲ್ಲ. ರೂಪ ಅಂದ್ರೆ ಇಂದ್ರಿಯ ಗೋಚರ ಅಥವಾ ಅತೀಂದ್ರಿಯ ಗೋಚರ ಕಾರ್ಯ. ಕಾಲಾನು ಪರಿಣಮನ ಮಾಡುವುದಿಲ್ಲ ಯಾವಾಗರೆ. ಜೀವ ಜ್ಞಾನ ದರ್ಶನದಿಂದ ರಹಿತ ಯಾವಾಗರೆ. ಒಂದು ಸೂಕ್ಷ್ಮ ಸಮಯ ಕೂಡ ಇಲ್ಲ. ಹಾಗಾದ್ರೆ ಶುದ್ಧ ಸ್ವರೂಪ ಪ್ರಗಟ ಇರುವ ವೇಳೆದೊಳಗೂ ಕೂಡ ಯಾವಾಗ? ಪ್ರತಿ ಸಮಯಕ್ಕೆ ಪ್ರಗಟ ಇರುವ ವೇಳೆದೊಳಗೂ ಕೂಡ ನೀನು ಬರೇ ಭಾಷ್ಯದ ಕಡೆಗೆ ಯಾತಕ್ಕಾಗಿ ನೋಡ್ತಾ ಇದ್ದೀಯಪ್ಪ? ನೀನು ಬರೇ ಭಾಷ್ಯದೊಳಗೆ ಕಾರ್ಯ ಮಾಡುವಂಥ ದೇಹದ ಮೂಲಕ ಕಾರ್ಯ, ವಚನದ ಮೂಲಕ ಕಾರ್ಯ, ಮನಸ್ಸಿನ ವಿಕಲ್ಪದ ಮೂಲಕ ಕಾರ್ಯ ಮಾಡುವಂಥ ವ್ಯಗ್ರತೆಯೊಳಗೆ ಯಾತಕ್ಕಿದ್ಯಪ್ಪ? ನಿನ್ನ ಜೀವನವನ್ನು ಕಳ್ಕೊಳ್ತಾ ಇದ್ದಿ. ಇಲ್ಲೂ ಭ್ರಷ್ಟನೇ ಇದೆ ರೀ ನಮ್ದು. ನಮ್ಮ ಜೀವನದ ಸುಂದರವಾದಂಥ ನಿಮಿತ್ತದ ಉಪಲಬ್ಧಿಯಾಗಿರೋ ವೇಳೆದೊಳಗೂ ಕೂಡ ನಾವು ನಿಮಿತ್ತದ ಕಡೆಗೇನ ನೋಡೋದೇನಿದೆ, ಅದು ಕೂಡ ಆ ನಿಮಿತ್ತದ ಉಪಲಬ್ಧಿಯಿಂದ ಲಾಭ ಪಡೆಯುವುದರೊಳಗೆ ಭ್ರಷ್ಟನೆ. ಭಗವಂತನ ಸನ್ನಿಧಿಗೆ ಹೋಗಿರೋ ವೇಳೆದೊಳಗ ಅತ್ಯಂತ ಸುಂದರವಾದಂಥ ನಿಮಿತ್ತ. ಅಲ್ಲಿ ಹೋದ ನಂತರ ಆ ನಿಮಿತ್ತದ ಕಡೆಗೆನ ಆಕರ್ಷಿತ ಇರೋದ, ಆ ನಿಮಿತ್ತದ ಕಡೆಗೆನ ದೃಷ್ಟಿ ಇಡೋದ, ಇದೇನಿದೆ ರೀ? ಆ ನಿಮಿತ್ತದ ಲಾಭ ಮಾಡಿಕೊಳ್ಳುವುದರಿಂದ ಭ್ರಷ್ಟತೆ ಇದೆ. ಹೀಗೆ ಧರ್ಮದ ಸ್ವರೂಪ ಇದೆ ನೋಡ್ರಿ. ನಮಗೆ ಎಷ್ಟು ತಿಳಿತಿದೆ, ಯಾವ ರೀತಿ ತಿಳಿತಿದೆ, ಆ ರೀತಿ ನಮಗೆ ಉಪಯೋಗ ಆಗಬಹುದಾಗಿದೆ. ನಿಮಿತ್ತ ಸುಂದರವಾದಂಥ ನಿಮಿತ್ತ. ನಿನ್ನೊಳಗಿರುವ ಭಗವಂತನನ್ನು ನೀ ನೋಡು. ಬಂತಲ್ಲ ಅಲ್ಲಿ ಏನು? ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆಯಿಕೆ, ಎದುರಿಗೆ ದೇವನಿರೆ ಮಂತ್ರದ ಮರೆಯಿಕೆ. ನಿನ್ನ ದೇವನ ನೀನು ಮುದದಿಂದ ನೋಡಿದರೆ, ನಿನ್ನ ದೇವನನ್ನು ನೀನು ಮುದದಿಂದ ಪ್ರಮೋದ ಭಾವದಿಂದ ಅಲ್ಲಿ ನೋಡ್ತಾ ಇದ್ದ ಹಾಗೆ ನನ್ನ ದೇವನನ್ನು ನೋಡುವಂಥದ್ದು ಒಂದು ಪ್ರಮೋದ ಉಕ್ಕಿ ಬರಬೇಕು. ಆಗ ಉಳಿಯುವುದಿಲ್ಲ ಏನ? ಭವದ ಬಂಧನ ನಿನಗ. ನಿನ್ನ ದೇವನನ್ನು ನೀನು ಪ್ರಮೋದದ ಭಾವದಿಂದ ನೋಡಿದೆಯಲ್ಲ. ಪ್ರಮೋದಿತ ಆಗೋದಂದ್ರೆ ಏನು?
ಪ್ರಮೋದಿತ ಆಗುವುದಂದ್ರೆ ಏನು? ಈ ಕಡೆಗೆ ಉತ್ಸಾಹಿತ ಆಗೋದ್ರೆ, ಆ ಕಡೆಗೆ ನೋಡಿದ ನಂತರ ಈ ಕಡೆಗೇನ ಆನಂದ ಬರೋದ್ರೆ, ಈ ಕಡೆಗೇನ ಪುರುಷಾರ್ಥ ಜಾಗೃತ, ಆ ಕಡೆಗೆ ನೋಡ್ತಾ ಇರೋ ವೇಳೆದೊಳಗೆ ಈ ಕಡೆಗಿನ ಮಹತ್ವ ಬರೋದು, ಆ ಕಡೆಗೆ ನೋಡ್ತಾ ನೋಡ್ತಾ ಈ ಕಡೆ ಕಾರ್ಯ ಆಗೋದು. ಇದಕ್ಕೆ ಪ್ರಮೋದ ಅಂತಾರೆ. ವಿದೇಹಿನಾಥರ ದರ್ಶನ ಮಾಡಿ ಪುಲಕಿತಗೊಂಡರು ಮುನಿ ಭಗವಂತರು. ಆತ್ಮನ ಅದ್ಭುತ ಶಕ್ತಿಯ ಕಂಡು ಉತ್ಸುಕರಾದರು ಮುನಿ ಭಗವಂತರು. ಪುಲಕಿತ ಎಲ್ಲಿಯಾದರು? ವಿದೇಹಿನಾಥರನ್ನು ನೋಡಿ ಪುಲಕಿತಾದರು, ರೋಮಾಂಚಿತಾದರು. ಆತ್ಮನ ಅದ್ಭುತ ಶಕ್ತಿಯ ಕಂಡು, ಆ ರೋಮಾಂಚನದೊಳಗ ಆತ್ಮನ ಅದ್ಭುತ ಶಕ್ತಿಯನ್ನ ಕಂಡ್ರೆ ಯಾರ್ದ? ಅವ್ರದ್ದು ಏನು ತಮ್ಮದ? ಒಟ್ಟಿನಲ್ಲಿ ಆತ್ಮನ ಅದ್ಭುತ ಶಕ್ತಿಯನ್ನ ಕಂಡ್ರು. ಅದರಿಂದ ಉತ್ಸಾಹಿತ ಆದರೆ ಎಲ್ಲಿ? ಆತ್ಮನಲ್ಲೇ ನಿಮಗ್ನ ಆಗುವ ಸರ್. ಭಗವಂತನ ಹತ್ರ ಹೋಗಿ 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 ಖಾಲಿನ ಬರ್ತೇವ್ರಿ ನಾವು. ಖಾಲಿನ ಬರ್ತೇವೆ ಅನ್ನೋದಕ್ಕಿಂತ ಬಂಧನ ಮಾಡ್ಕೊಂಡು ಬರ್ತೇವಲ್ಲ. ಒಂದಿಷ್ಟು ಕಷಾಯ ಮಂದಾಗಿತ್ತು ಅಂತಂದ್ರೆ ಒಂದಿಷ್ಟು ಶುಭದ ಬಂಧ ಆಗ್ಬೋದು. ಕಷಾಯದ ತೀವ್ರತೆ ಇತ್ತು ಅಂತಂದ್ರೆ ತೀವ್ರತೆ ಏನು? ಲಘು ಬಗೆಯಿಂದ ಬರೋದ? ಟೈಮ್ ಆಯ್ತು ಅನ್ನೋದ? ಮನೆಯಲ್ಲಿ ಕೆಲಸ ಇದೆ ಆ ಕಡೆ ಲಕ್ಷ ಹೋಗೋದ? ಅವರಿಗೆ ಫೋನ್ ಮಾಡೋದಿತ್ತು, ಇದು ಒಮ್ಮೆಲೆ ನೆನಪಾಗೋದ? ಇದೇನಿದೆ ರೀ ತೀವ್ರ ಕಷ್ಟ. ಹೊರಗೆ ಬರುವ ವೇಳೆದೊಳಗೆ ಏನು ತಗೊಂಡು ಬಂದೇವ್ರಿ? ಬಂಧದ ಗಂಟನದ. ಅದಂತೂ ಇತ್ತನರ್ಲಿ, ಮತ್ತೆ ತಗೊಂಡೇನು ಬರೋದಿದೆ? ಇನ್ನೊಂದಿಷ್ಟು ಭಾರ ಮಾಡ್ಕೊಂಡು ಬಂದೇವ್ರಿ, ಅದನ್ನು ಹೆಚ್ಚಿಗೆ ಮಾಡ್ಕೊಂಡು ಬಂದೇವು. ಯಾರು ದರ್ಶನ ಮಾಡ್ರು? ಭಗವಾನ್ ಕುಂದು ದೇವ ವಿದೇಹಿನಾಥ. ಶ್ರೀಮಂತರ ಸ್ವಾಮಿ ಅಲ್ಲ, ವಿದೇಹಿನಾಥ. ದೇಹ ಇರುವ ವೇಳೆದೊಳಗೂ ಕೂಡ ದೇಹದೊಳಗೆ ಇಲ್ಲವರು, ದೇಹಾತೀತದ ಅಧಿಪತಿ ಅದರವರು. ವಿದೇಹಿನಾಥ ಸ್ವಾಮಿ ಎರಡು ಅರ್ಥದವ್ರೆ. ಒಂದು ವಿದೇಹ ಕ್ಷೇತ್ರದ ಸ್ವಾಮಿ, ಇನ್ನೊಂದು ದೇಹಾತೀತ ಸ್ವಭಾವದ ಸ್ವಾಮಿ. ನಾವು ಸ್ವಾಮಿ ಯಾವುದರದೇವು? ಶರೀರದನಲ್ಲ. ವಿದೇಹಿನಾಥರ ದರ್ಶನ ಮಾಡಿ. ದರ್ಶನ ಅಂದ್ರೆ ನೋಡಿದ ಕೂಡಲೇ ಪುಲಕಿತ. ಆಗ್ತಾ ಇದ್ದ ಹಾಗೆ ಆತ್ಮನ ಶಕ್ತಿಯ ಮಹಿಮೆ ಬಂತು. ಸಮೋಸರಣದ ಮಹಿಮೆ ಬರಲಿಲ್ಲ. ಇಂದ್ರ ನತಮಸ್ತಗಿದ್ದಾನೆ, ಅದರ ಮಹಿಮೆ ಬರಲಿಲ್ಲ. ಲಕ್ಷ ಲಕ್ಷ ಸಂಖ್ಯೆಯೊಳಗೆ ಮುನಿರಾಜರಿದ್ದಾರೆ, ಅದರ ಮಹಿಮೆ ಬರಲಿಲ್ಲ. ಅಸಂಖ್ಯ ದೇವದೇವಿಯರಿದ್ದಾರೆ, ಅದರ ಮಹಿಮೆ ಬರಲಿಲ್ಲ. ಆತ್ಮನ ಶಕ್ತಿಯ ಮಹಿಮೆ, ಆತ್ಮನ ಅದ್ಭುತ ಶಕ್ತಿಯ ಕಂಡು ಉತ್ಸುಕರ. ಅದನ್ನು ನೋಡಿದರೆ ಅಂದ್ರೆ ಅದೆಲ್ಲ ಕಾಣಿಸ್ತೇನ್ರಿ ಅವರಿಗೆ. ಮುನಿಗಣ, ದೇವವೃಂದ, ಶ್ರಾವಕ ವೃಂದ, ಪಶುಗಳ ಸಭ್ಯ ಭಾವವನ್ನು ಧಾರಣ ಮಾಡಿ ಕೂತಿದ್ದಾವೆ. ಆನಂದ ಐತೇನ್ರಿ ನೋಡಿದರೇನ? ನಾವು ನೋಡವ್ರೇನಿಲ್ರಿ ಹೋದ್ರ ಸಮೋಸಣ್ಣದೊಳಗೆ ಹೋದ್ರ ಆಕಾಶದೊಳಗೆ ವಿಮಾನಗಳಿದ್ದಾವೆ, ನೋಡವ್ರು ಅಥವಾ ಇಲ್ರಿ? ಮುನಿರಾಜರು ಓಹೋ ಎಷ್ಟು ದೊಡ್ಡ ಗಣ ಸಮೂಹ ಇದೆ. ಅರೆ ಈ ಕಡೆ ಶ್ರಾವಕರಿಲ್ಲ. ಅರೇ ಅಲ್ಲಿ ನೋಡುತ್ತೀರಿ ಎಂಚಗಳು ನೋಡವ್ರೇನಿಲ್ರಿ. ಎಲ್ಲ ನೋಡ್ಬೇಕಾದದ್ದನ್ನು ಬಿಟ್ಟು ನಾವು ಎಲ್ಲ ನೋಡವ್ರನ್ನ, ಅದು ಒಂದನ್ನು ಬಿಟ್ಟು. ಈ ಸಮಯಕ್ಕೆ ಯಾರಾದರೂ ನಮ್ಮನ್ನು ಸಮೋಸರಣತ್ತು ಬಹಳ ಭಾವ ಇದೆಯಲ್ಲ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗೋದ, ನಾಳೆ ಶ್ರೀಮಂತರ ಕಾಣುವರ ಅರ್ತಿಯೊಳು
ರತ್ನಾಕರ ವರ್ಣಿ ಹೇಳಿದಾನಲ್ಲ. ಹಾಗಾದ್ರೆ ಈ ಸಮಯಕ್ಕೆ ನಮಗೆ ಹೋಗೋದು ಬಂತಂತ ಹೇಳಿ ತಿಳ್ಕೊಂಡ್ರೆ ಸಮೋಸರಣಕ್ಕೆ ಇದೇ ದೇಹ ಸಹಿತ ನಾವು ಏನೇನು ನೋಡಬಹುದು ಕಲ್ಪನಾ ಮಾಡ್ಕೊಳ್ಳೋದು. ನಮಗೆ ಏನೇನು ಕಾಣಿಸಬಹುದು. ನೋಡೋದು ಭಗವಂತನ ಇದೆ, ಕಾಣಿಸೋದು ಆತ್ಮ ಇದೆ ರೀ. ಅದು ನಮಗೆ ಅನಂತ ಕಾಲದೊಳಗಾಗಿಲ್ಲ, ಅನೇಕ ಬಾರಿ ಹೋಗಿ ಬಂದಿದ್ದೇವ್ರಿ. ಸಮೋಸನ ಹೊಸ ವಿಷಯ ಏನಲ್ಲ. ನೋಡೋದು ಯಾರನ್ನ ಇದೆ? ದೇವವೃಂದವನ್ನಲ್ಲ, ಪಶುಗಣವನ್ನಲ್ಲ. ಯಾರನ್ನ ನೋಡೋದಿದೆ? ಅರ್ಹಂತರನ್ನು ನೋಡೋದಿದೆ. ಹೇಗಿದ್ದಾರೆ ಅವರ? ಹೇಗಿದ್ದಾರೆ? ಸಮೋಸರಣದೊಳಗಿದ್ರನೋ ಸಮೋಸರಣದಿಂದ ಅದರ ಅಸ್ಪೃಷ್ಟ ಇರುವುದರಿಂದ ಅವರ ದೇಹದಿಂದ ಭಿನ್ನ ಸ್ವಭಾವದೊಳಗೆ ನಿಮಗ್ನ ಇದ್ದಾರೆ ಅನ್ನೋದ ಲಕ್ಷ್ಯದೊಳಗೆ ಬಂತು ನೋಡಿದ ಕೂಡಲೇ. ನೋಡೋದು ಅರ್ಹಂತರನ್ನ, ಕಾಣಿಸೋದು ಶುದ್ಧಾತ್ಮ. ಅಷ್ಟೇ ಇದೆ ದರ್ಶನದ ಫಲ, ಮತ್ತೇನೂ ಇಲ್ಲ. ಅಲ್ಲಿ ಏನೇನಿದೆ ಅದು ಅವರವರ ಯೋಗ್ಯತೆಗೆ ಅನುಸಾರವಾಗಿ ನಡೆದದ್ದು ಇದೆ ರೀ. ಲೋಕದೊಳಗೆ ಇರೋದನ್ನೇ ಎಲ್ಲ. ವಿಚಾರ ಮಾಡೋದ ನಾವು ಎಲ್ಲಿ ಹೋದ್ರೆ ಏನು ನೋಡ್ತೇವೆ? ಪಾರ್ಶ್ವನಾಥ ಟೂಕಕ್ಕೆ ಹೋದ ನಂತರ ಏನು ನೋಡ್ತೇವ್ರಿ? ಏನು ನೋಡ್ತೇವೆ? ಶರೀರದ ಆಯಾಸ ಆಗ್ತಿದೆಯೋ ಅಥವಾ ಒಮ್ಮೆ ಬಂದೆ ಹತ್ತಿ ಆಗ್ತಿದ್ದೇನಿಲ್ಲ ಅಂತಿಲ್ಲ. ಊರಾಗ ಇಲ್ಲಿವರೆಗೆ ಹತ್ತಿ ಎಷ್ಟು ಧನ್ಯ ಅನ್ನಿಸ್ತಿದೆ. ಆಯಾಸದೊಳಗೆ ಧನ್ಯತೆ, ಪರದ ಕಾರ್ಯದೊಳಗೆ ಧನ್ಯತೆ. ಅಲ್ಲಿ ಆ ಆಯಾಸ ಮರೆತು ಹೋಗುವ ಹಾಗೆ ಆ ಚರಣ ಯುಗಲಗಳು ಕಾಣಿಸಲೇ ಇಲ್ಲ. ಆ ಚರಣ ಯುಗಲಗಳು ಯಾರು ಅದವೋ ಅವರಂತೂ ಕಾಣಿಸಲೇ ಇಲ್ಲ. ಅವರೆಲ್ಲಿದ್ದಾರೆ? ಏನು ಮಾಡುವುದರಿಂದ ಅವರ ಚರಣಗಳು ಇಲ್ಲಿದ್ದಾವೆ? ಅವರು ಯಾರಿದ್ದಾರೆ? ಆತ್ಮನನ್ನಾಗಿ ನೋಡ್ತೇವೆಯೋ ಪರಿಶುದ್ಧ ಪರಿಪೂರ್ಣ ಅವಸ್ಥೆಗೆ ತಲುಪಿರುವಂಥ ಪರಮಾತ್ಮನನ್ನಾಗಿ ನೋಡ್ತೇವೆಯೋ ಅಥವಾ ಪಾರ್ಶ್ವನಾಥ ಕಮಠ ಉಪಸರ್ಗ ಮಾಡ್ತಾ ಇರುವಂಥ ಅಂಥೇಳಿ ನೋಡ್ತೇವೆ? ನೋಡಿದರೆ ನೋಡೋದಂತೂ ಬಹಳ ಮಾಡಿ ಇಲ್ಲನ. ನೋಡಿದರೆ ಅಂಥ ಪಾರ್ಶ್ವನಾಥ ನಾಮಕ್ಕೆ ಸೀಮಿತ, ಅವಸ್ಥಾ ವಿಶೇಷಕ್ಕೆ ಸೀಮಿತ. ಅಥವಾ ಬಂದೈತಂದ ಮೇಲೆ ಆಯ್ತಲ್ಲ ಒಂದು ಅರ್ಘ್ಯ ಕೊಡೋದೈತಿ, ಬಂದಿದೆ, ಇದುವೇ ಕಾರ್ಯ. ಇಲ್ಲಿಯವರೆಗೆ ಬಂಧನ ಮಾಡಬೇಕಾದಂಥ ಕಾರ್ಯ ಮುಗೀತು ಅಂಥೇಳಿ ಅಭಿಪ್ರಾಯದೊಳಗೆ ಇದೆ ಇದೆ ಮತ್ತು ಇದೆ. ನಿನ್ನೆ ಬಂತಲ್ಲ, ಎಂದೋ ಯಾವನೋ ವಿರಳ ಪುರುಷ, ಯಾವನೋ ವಿರಳ ಪುರುಷ ಸತ್ಯದ ಗ್ರಹಣ ಬಂತೇನಿಲ್ರಿ ರತ್ನಕರಂಡದೊಳಗ. ಧರ್ಮದ ಶ್ರವಣ ಮಾಡಿದ ನಂತರ ಎಂದೋ ಯಾವನೋ ವಿರಳ ಪುರುಷ ಧರ್ಮದ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಅಂತರ್ಮುಖ ಉದ್ಯಮ ಆರಂಭ ಮಾಡ್ತಾರೆ. ಅದರೊಳಗೆ ಯಾವನೋ ಓರ್ವ ಪುರುಷ ಯಶಸ್ವಿ. ಆ ಯಶಸ್ಸನ್ನು ಹಾಗೆ ಪೂರ್ಣತೆಯವರೆಗೆ ಕೊಂಡೊಯ್ಯೋದು ಕೂಡ ಕಠಿಣ ಇದೆ. ಮತ್ತು ಭವ ಸಮುದ್ರದೊಳಗೆ ಬೀಳ್ತಾನೆ ಅಂತ ಹೇಳಿದ್ರಲ್ಲ, ಯಾವ ಬೀಳ್ತಾನೆ? ಹೋಗಿ ಓದಿದಿರಲ್ಲ ಮುದುಕರನ್ನ. ಯಾವ ಬೀಳ್ತಾನೋ? ರತ್ನತ್ರಯವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥ ತೀವ್ರ ಕಷಾಯದ ಕಾರಣದಿಂದ ಭವಸಾಗರದಲ್ಲಿ ರತ್ನತ್ರಯವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥವರೇ
ರತ್ನತ್ರಯ ಅಂದರೆ ಏನು? ಮನುಷ್ಯ ಜೀವನ ದುರ್ಲಭ, ಸಮ್ಯಕ್ ದರ್ಶನದ ಪ್ರಾಪ್ತಿ ದುರ್ಲಭ, ಸಮ್ಯಕ್ ದರ್ಶನದ ಪ್ರಾಪ್ತಿ ಆದ ನಂತರ ಕೂಡ ಸಮ್ಯಕ್ ಚಾರಿತ್ರ್ಯದ ಪ್ರಾಪ್ತಿ ದುರ್ಲಭ. ಈ ಪ್ರಕಾರ ರತ್ನತ್ರಯವನ್ನು ಪ್ರಾಪ್ತ ಮಾಡಿಕೊಂಡು ಕೂಡ ತೀವ್ರ ಕಷಾಯದಿಂದ ಎಲ್ಲಿ ಹೋಗ್ತಾನೆ? ಭವ ಸಮುದ್ರದೊಳಗೆ ಮುಳುಗಿ ಹೋಗ್ತಾನೆ. ವಿಚಾರ ಮಾಡೋದ್ರಿ, ಯಾರ್ಯಾರು ಏನೇನು ಮಾಡಿ ಮತ್ತೆ ಭವದೊಳಗೆ ಉಳಿದಿದ್ದಾರೆ ಅಂಥೇಳಿ ಹೇಳು ವೇಳೆದೊಳಗ ನಾನು ಈ ಭವದಲ್ಲಿ ಮಾಡಿದ್ದು ಎಷ್ಟು ಮತ್ತು ಅದರದ ಲೆಕ್ಕಾಚಾರ ನನ್ನಷ್ಟಕ್ಕೆ ನಾನು ಯಾವ ರೀತಿ ಇಟ್ಕೊಂಡಿದ್ದೇನೆ, ನನ್ನಷ್ಟಕ್ಕೆ ನಾನೇ ಅದರ ಲೆಕ್ಕಾಚಾರ ಯಾವ ರೀತಿ ಇಟ್ಕೊಂಡಿದ್ದೇನೆ ವಿಚಾರ ಮಾಡೋದು. ಅಷ್ಟೆಲ್ಲ ಮಾಡಿ 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 ಮರೆತಾವರಿದ್ದಾರೆ, ಮಾಡಿ ಮಾಡಿ ಮುಳುಗಿದ್ದಾರೆ ಅಂಥೇಳಿ ಹೇಳ್ತಾರೆ. ಹೀಗಿರುವ ವ್ಯವಹಾರ ರತ್ನತ್ರಯದ ಮಾತೆಲ್ಲ ಅಂಜುತಾಯಿ. ಸಮ್ಯಕ್ ದರ್ಶನ ಪೂರ್ವಕ ಆತ್ಮಸ್ಥಿರತೆ ರೂಪದ ಚಾರಿತ್ರ ಅದನ್ನು ಮಾಡಿ ಕೂಡ ಮರೆತು ಹೋದ್ರೆ. ಈಗ ಭವದೇವ ಭಾವದೇವನ ಜೀವ ಯಾರೋ ಸಮ್ಯಕ್ ದೃಷ್ಟಿ ದೇವ ಹೇಳುವುದರಿಂದ ಸ್ಮರಣೆಗೆ ಬಂದ ಆ ಕಾರ್ಯದೊಳಗ ಅವರ ನಿರತ ಆದರು ಅಂಥೇಳಿ ಉಳಿದರ್ರಿ. ಹಾಗಾದ್ರೆ ಅವ್ರದ್ದು ಭವಿತವ್ಯನೇ ಇರಲಿಲ್ಲ ಯಾವುದೋ ಜೀವದ್ದ ಅಂತಂದ್ರೆ ರತ್ನತ್ರಯನೂ ಬಿಟ್ಟು ಹೋಗ್ತಿದ್ದಾರೆ. ಯಾಕಂದ್ರೆ ದೇವಗತಿಗೆ ಹೋಗ್ತಾನೆ, ಇಲ್ಲಿಂದ ರತ್ನತ್ರಯದ ಪಾಲನೆ ಮಾಡಿರ್ತಾನೆ, ಅಶುಭವನ ಜೀವನದೊಳಗೆ ಇರುವುದಿಲ್ಲ, ಸ್ವರ್ಗಕ್ಕೆ ಹೋಗ್ತಾನೆ, ಭೋಗದೊಳಗೆ ಒಂದಾಗ್ತಾನೆ. ಭವಿತವ್ಯ ಮೋಕ್ಷ ಮಾರ್ಗವನ್ನ ಬಿಟ್ಟು ಭ್ರಮಿಸೋದನ್ನ ಭವಿತವ್ಯ ಇತ್ತು ಅಂತಂದ್ರೆ ಅಲ್ಲಿ ಹೇಳೋರು ಯಾರು ಭೇಟಿಯಾಗೋದಿಲ್ರಿ. ಅವಾಗ ಅಲ್ಲಿಂದೆಲ್ಲಿ ಹೋಗ್ತಾನೆ, ದೇವಗತಿಯನ್ನು ಪೂರ್ಣ ಮಾಡಿ ತಿರಿಂಚದೊಳಗೆ ಹೋಗಬಹುದು. ಮನುಷ್ಯ ಆದರನೂ ಕೂಡ ಆ ಪುಣ್ಯ ಶೇಷ ಇರುವುದರಿಂದ ಮನುಷ್ಯ ಆಗಬಹುದು. ಮನುಷ್ಯ ಆದರನೂ ಕೂಡ ಅಲ್ಲಿ ಜೈನ ಕುಲದೊಳಗನ ಹುಟ್ಟುತ್ತಾನೋ ಅಥವಾ ಜೈನ ಕುಲದೊಳಗೆ ಹುಟ್ಟಿದ್ರನೂ ಕೂಡ ಜಿನ ಆಜ್ಞೆಯ ಸಲುವಾಗಿ ಅವನಲ್ಲೇ ಆಸ್ಥಾ ಉಳಿತಿದೆ ಅನ್ನೋದು ಯಾರು ಹೇಳೋರು? ಪುಣ್ಯದಿಂದ ಅದೆಲ್ಲ ಸಿಗ್ತಿದೆ. ಯಾವುದ ಬಾಹ್ಯದ್ದೇನು ಬೇಕಲ್ಲ ಅದೆಲ್ಲ ವೈಭವ ಸಿಗ್ತಿದೆ ರೀ. ಭೋಗಭೂಮಿಯ ಜೀವ ಸ್ವರ್ಗಕ್ಕೆ ಹೋಗ್ತಾನೇನಿಲ್ಲ. ಹಾಗಾದರೆ ಸ್ವರ್ಗದ ಜೀವ ಕೂಡ ಮನುಷ್ಯ ಪುಣ್ಯವಂತ ಮನುಷ್ಯ ಆಗಬಹುದ್ರೆ, ಆದ್ರೆ ಧರ್ಮದ ಸಲುವಾಗಿ ಯಾವ ಗ್ಯಾರಂಟಿ ಇಲ್ಲ. ಇಂಥದ್ದು ಮಾಯಾಜಾಲ ರೂಪದ ಸಂಸಾರ ಇದೆ. ಇದಕ್ಕೆ ಮಾಯಾಜಾಲ ಅಂತ ಹೇಳಿ ಯಾತಕ್ಕೆ ಅಂದಿದ್ದಾರೆ? ಬೆಟ್ಟದಷ್ಟು ದುಃಖ ಇದ್ರೂ ಕೂಡ ಒಂದು ಕ್ಷಣದೊಳಗೆ ಅದು ಪರಿವರ್ತನೆ ಆಯಿತು, ಸುಖ ಬಂತು ಅಂತಂದ್ರೆ ಎಲ್ಲ ಮರೆತು ಹೋಗ್ತಾನೆ ನಿಲ್ರಿ. ಒಂದೇ ಭವದೊಳಗೆ ಬಹಳಷ್ಟು ಕಷ್ಟ ಅನುಭವ ಮಾಡಿದ್ದಾನೆ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಗನಿಗೆ ಕಲಿಸ್ತಾನೆ, ಮಗ ದೊಡ್ಡ ಆಫೀಸರ್ ಆಗ್ತಾನೆ. ಆ ವೇಳೆದೊಳಗೆ ಇವನ ಕಷ್ಟ ಎಷ್ಟು ಸ್ಮರಣೆಗೆ ಬರ್ತಿದ್ದೀರಿ? ಬರೋದನ್ನೇ ಇಲ್ಲ, ಅದರೊಳಗೆ ಒಂದಾಗಿ ಹೋಗ್ತಾನ್ರಿ. ಒಂದು ಭವದ ಕಥೆ ಹೀಗಿದೆ ಅಂದ ಮೇಲೆ ಭವಾಂತರದೊಳಗೆ ಏನೇನಾಗ್ತಿದೆ? ವಿಸ್ಮರಣೆಯಾಗಿ ಹೋಗ್ತಿದೀವ ಅಥವಾ ಇಲ್ಲ? ಧರ್ಮರೇ. ಪುಣ್ಯ ಪಾಪ ವಿಸ್ಮರಣೆ ಆಗುವ ಮಾತಿಲ್ಲ, ಧರ್ಮ. ಕಠಿಣ ಬಹಳ ಇದೆ, ನಡೆಯಿರಿ. ಯಾವ ಜೀವರುಗಳು ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟರಿದ್ದಾರೆ ಅವರು ಮೊದಲೇ ಹೇಳಲಾದ ಸಮಸ್ತ ಭೇದ ವಿಕಲ್ಪಗಳಿಂದ ರಹಿತವಾದ ಜ್ಞಾನ ಮಾತ್ರ ವಸ್ತು ಯಾವುದರ? ಸ್ವಯಂ ಅವರದ್ದೇ, ಅವರೇ ಆ ವಸ್ತು ಇದ್ದಾರೆ. ಜ್ಞಾನ ಮಾತ್ರ ವಸ್ತು ಹರಿ. ಅದನ್ನು ಶುದ್ಧ ಸ್ವರೂಪದ ಅನುಭವ ಶಕ್ತಿಯ ಹೊರತಾಗಿ ಆಗಮದಿಂದ ಅದನ್ನು ಪ್ರಾಪ್ತ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ವ್ರತಾದಿಗಳಿಂದ ಸಾಧ್ಯ ಇಲ್ಲ, ಉಪವಾಸದಿಂದ ಸಾಧ್ಯ ಇಲ್ಲ, ಬ್ರಹ್ಮಚರ್ಯದಿಂದ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳ ಕಡೆ ನೋಡ್ಲೇ ಇಲ್ಲ, ಅಷ್ಟ ಕಟ್ಟ ಬ್ರಹ್ಮಚಾರಿ.
ಅದರಿಂದ ಆಗುದಿಲ್ಲ ಅಂತ ಹೇಳ್ತಾ ಇರ್ರಿ. ಒಂದು ಅನುಭವ ಶಕ್ತಿಯನ್ನು ಹೊರತುಪಡಿಸಿ ಆ ಜ್ಞಾನ ಮಾತ್ರ ವಸ್ತುವನ್ನ ಪ್ರಾಪ್ತ ಮಾಡಿಕೊಳ್ಳುವುದ ಸಾವಿರಾರು ಉಪಾಯದಿಂದ ಕೂಡ ಸಾಧ್ಯ ಇಲ್ಲ. ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಅವ ಸಮರ್ಥ ಆಗುವುದಿಲ್ಲರಿ. ಬ್ರಹ್ಮಚರ್ಯದಿಂದ ಸಮರ್ಥ ಆಗುವುದಿಲ್ಲ, ಪರಿಗ್ರಹ ತ್ಯಾಗದಿಂದ ಸಮರ್ಥ ಆಗುವುದಿಲ್ಲ, ಪೂಜೆ ವ್ರತಾದಿಗಳಿಂದ ಸಮರ್ಥ ಆಗುವುದಿಲ್ಲ. ಒಂದು ಅನುಭವ ಶಕ್ತಿ ಇದೆ ಅಲ್ಲ, ಆ ಶಕ್ತಿಯನ್ನು ಹೊರತುಪಡಿಸಿ ಆ ವಸ್ತುವನ್ನು ಪ್ರಾಪ್ತ ಮಾಡಿಕೊಳ್ಳುವಲ್ಲಿ ಯಾವ ವಸ್ತು ಶುಭರಾಗ ರೂಪದಲ್ಲ, ಸಂಸಾರದಲ್ಲ, ಕರ್ಮದಿಂದ ಬಂಧಿತ ಅಲ್ಲ, ವಿಕಾರ ರೂಪದಲ್ಲ, ಜ್ಞಾನ ಮಾತ್ರ ವಸ್ತು ಎಂಥದ್ದಿದೆ ಅಂಥದ್ದನ್ನ ಅದನ್ನು ಹಿಡ್ಕೊಳ್ಳುವಂತಹ ಶಕ್ತಿ ಕೂಡ ಬೇಕ್ರಿ. ಆ ಶಕ್ತಿಯ ಮೂಲಕನ ಯಾವುದ ಹಿಡಿತದೊಳಗೆ ಬರೋದಿದೆ ಆ ವಸ್ತುವಿನ ಮಹಿಮೆ ಅಂತಂದ್ರಿ. ಆ ಶಕ್ತಿಯ ಮೂಲಕನ ಅನ್ಯ ಯಾವುದರಿಂದನೂ ಬರುತ್ತಿಲ್ಲ. ಧನ ಖರ್ಚು ಮಾಡ್ತೇನೆ ಬಹಳಷ್ಟ ನಿಂದಿದೆ ಅಂತನ, ಉಪವಾಸ ಮಾಡ್ತೇನೋ ಶರೀರ ನಿಂದಿದೆನ, ಬೆಟ್ಟ ಹತ್ತತೇನೋ ಬೆಟ್ಟದೊಳಗೆ ಏನ್ರಿ ಇದೇನು, ಬೆಟ್ಟದ ತುದಿ ಮೇಲೆ ಏನಿದೆ. ಅದಕ್ಕೆ ಹೇಳಿದರ ಸಾವಿರಾರು ಉಪಾಯ ಮಾಡಿದರನು ಅದರ ಪ್ರಾಪ್ತಿಗೆ ಅವನು ಸಮರ್ಥ ಆಗುವುದಿಲ್ಲ. ಅವನಲ್ಲೇ ಸಾಮರ್ಥ್ಯ ಬರಬೇಕಾದ್ರೆ ಒಂದು ಅನುಭವ ಶಕ್ತಿಯೊಳಗನೆ ಇದೆ. ಯಾವ ವಸ್ತುವನ್ನ? ಜ್ಞಾನ ಮಾತ್ರ ವಸ್ತುವನ್ನ. ಯಾವುದರ ಮೂಲಕ ಗ್ರಹಣ ಮಾಡಬಹುದು? ಅನುಭವ ಶಕ್ತಿಯ ಮೂಲಕ. ಇವು ಎರಡನ್ನು ಹೊರತುಪಡಿಸಿ ಲೋಕದೊಳಗೆ ಯಾರಿಗೂ ಅನ್ಯದ ಗ್ರಹಣದಿಂದ ಸುಖ ಆಗುವುದಿಲ್ಲ, ಅದರ ಗ್ರಹಣ ಅನ್ಯದ ಮೂಲಕ ಆಗುವುದಿಲ್ಲ. ಯಾವುದರಿಂದ ಸುಖ ಆಗ್ತಿದೆಯಲ್ಲ ಅದರ ಗ್ರಹಣ ಅನ್ಯದ ಮೂಲಕ ಆಗುವುದಿಲ್ಲ. ಇಷ್ಟು ನೇರವಾಗಿ ಹೇಳಿದರನು ಕೂಡ ನಮ್ದು ರುಚಿ ಮತ್ತು ಆ ಕಡೆನೇ ಇದೆ. ಯಾವ ಕಡೆ? ಹೊರವರ ಅರೆ ಕಣ್ಣು ಮುಚ್ಚಿ ಉಪಯೋಗದೊಳಗಿಂದ ಪರಪದಾರ್ಥಗಳದ್ದೆಲ್ಲ ರುಚಿಯನ್ನು ಬಿಟ್ಟು ಕಮ್ಮಿ ಮಾಡ್ತಾ ಕಣ್ಣು ಮುಚ್ಚಿ ಅರೇ ಜ್ಞಾನ ನೇತ್ರವನ್ನ ಹೊರಗೆ ನೋಡುವುದನ್ನು ನಿಲ್ಲಿಸಿ ಅಂತರ್ಮುಖ ಆಗುವಂಥ ಆಂತರ್ಯದ ವಸ್ತು ಎಂಥದ್ದು ಇದೆ, ಅರೆ ಜ್ಞಾನ ಮಾತ್ರ ಇದೆ, ಅದರೊಳಗೆ ಮತೀಶ್ರುತ ಅನ್ನುವಂಥ ಭೇದ ಕೂಡ ಸಂಭವ ಇಲ್ಲ. ಅಂಥ ಯಾವ ಜ್ಞಾನ ಮಾತ್ರ ವಸ್ತು ಇದೆಯೋ ಅದರದ್ದು ಪ್ರತ್ಯಕ್ಷ ಪ್ರಾಪ್ತಿಯ ಸಲುವಾಗಿ ಯಾವ ಸಂವೇದನ ಶಕ್ತಿ, ಅನುಭವ ಶಕ್ತಿ ಇದೆಯಲ್ಲ, ಅದು ಅನಾದಿ ಕಾಲದಿಂದ ಮೃತಪ್ರಾಯ ಆಗಿ ಹೋಗಿದ್ದಿದೆ. ನಮ್ಮಲ್ಲಿ ಇದೆ. ಅದು ಏನಿದೆ? ಅನುಭವ ಶಕ್ತಿ ಇದೆ, ಆದರೆ ಅದು ಮೃತಪ್ರಾಯ ಆದದ್ದಿದೆ. ಅದನ್ನು ಸ್ವಲ್ಪ ಜಾಗೃತ ಮಾಡಬೇಕಲ್ಲ. ಅದು ಜಾಗೃತ ಯಾವುದರಿಂದ ಆಗ್ತಿದೆ? ಅರ್ಘ್ಯಂ ನಿರೋಪಾಮಿತಿ ಸ್ವಾಹ ಅನ್ನೋದರಿಂದ ಆಗೋದಿಲ್ಲ. ನಡಿ ವರ್ಷ ಹೋಗೋನು ಶಿಖರ್ಜಿಗೆ ಅಂದ್ರೆ ಆಗುವುದಿಲ್ಲ. ನಡಿ ಈ ಸಲ ಹೀಗಾಯ್ತಲ್ಲ, ಮುಂದಿನ ಸಲ ಹಾಗೆ ಮಾಡೋಣ. ದಸರಕ್ಷಣದ ಆಚರಣೆ ಈ ಸಲ ಏನು ಆನಂದ ಆಯ್ತಲ್ಲ ಅದಕ್ಕಿಂತ ಬಹಳಷ್ಟು ಆನಂದ ಆಗುವ ಹಾಗೆ ಮಾಡೋಣ. ಆಗುದಿಲ್ಲ. ರುಚಿ ಇಲ್ಲಿ ಬೇಕು. ಅದಕ್ಕೆ ಪ್ರಾರಂಭದೊಳಗೆ ಹೇಳ್ತಾರ, ಅರೆ ಇದನ್ನ ಯಾಕೆ ಮರ್ತೇನೆ ನಾನು, ಒಮ್ಮೆ ಅನ್ನಿಸ್ಬೇಕ್ರಿ. ಎಷ್ಟೊಂದು ಪೌರುಷ ಇದೆ ಅಲ್ಲ ನನ್ನಲ್ಲಿ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅವರಿಗೆ ಸಹಾಯ ಮಾಡ್ತೇನೆ, ಇವರಿಗೆ ಸಹಾಯ ಮಾಡ್ತೇನೆ, ಧನ ಸಹಾಯ ಮಾಡ್ತೇನೆ, ವಿದ್ಯಾಲಯ ನಡೆಸ್ತೇನೆ, ಸಹಸ್ರಾರು ವಿದ್ಯಾರ್ಥಿಗಳನ್ನ ಏನು ಮಾಡ್ತೇನೆ, ವಿದ್ಯಾವಂತರನ್ನಾಗಿ ಮಾಡ್ತೇನೆ, ಧಾರ್ಮಿಕ ವಿದ್ಯೆ ಕೊಡ್ತೇನೆ, ಶಿಬಿರ ಮಾಡ್ತೇನೆ, ಗ್ರಂಥ ರಚನೆ ಮಾಡ್ತೇನೆ, ಗ್ರಂಥ ವಿಮೋಚನೆ ಮಾಡ್ತೇನೆ, ಗ್ರಂಥಗಳ ವಿತರಣೆ ಮಾಡ್ತೇನೆ. ಅದೇ ಇದೆಲ್ಲ ಮಾಡುವಂಥ ಪೌರುಷ ನನ್ನಲ್ಲಿ ಇರುವೆಳದೊಳಗ ನನ್ನ ವಸ್ತುವಿನ ಅನುಭವ ಮಾಡುವಂಥ ವಿಚಾರ ಯಾಕೆ ನನಗೆ ಬರಲಿಲ್ಲ? ಅದೊಂದು ಕಾರ್ಯ ಯಾಕೆ ಮರ್ತೋಯ್ತು ನನ್ನಿಂದ?
ಒಂದಿಷ್ಟು ಅವಲೋಕನೆ ಮಾಡಿ. ಬುಟ್ಟಿಯಲ್ಲಿ ಏನಿದೆ, ಬಹಳಲ್ಲಿ ಗಳಿಸಿದೆ, ಮೆಲ್ಲನೆ ಮರೆಯದೆ ನೋಡನ್ನ. ಯಾರು ಇಲ್ದಾಗ ನೋಡಲ್ಲ. ಅದು ಜೀವನದೊಳಗೆ ಏನು ಗಳಿಸಿದನೋ ಅನ್ನೋದ, ಆ ಗಳಿಸಿದ್ದೆಲ್ಲ ಬುಟ್ಟೆಗೆ ಹಾಕೊಳ್ತಾ ಇದೇನಲ್ಲ. ಪ್ಲಾಸ್ಟಿಕ್ ಎತ್ತವ್ರು ಬರ್ತಾರಲ್ಲ, ಜೋಳಿಗೆ ಹಾಕೊಳ್ತಾರ, ಅಲ್ಲೊಂದು ಕಾಣಿಸ್ತಂದ್ರೆ ಹಾಕೊಳ್ತಾರೆ, ಇಲ್ಲೊಂದು ಕಾಣಿಸ್ತದೆ, ಬೊಟ್ಟಲ್ಲಿ ಕಾಣಿಸ್ತಂದ್ರೆ ಹಾಕೊಳ್ತಾರೆ. ಹಾಗೆ ನನ್ನದೇ ಆದಂಥದ್ದು ಒಂದು ಬುಟ್ಟಿ ಇದೆಯಲ್ಲ, ಬಂಧನದ ಬುಟ್ಟಿ. ಅದರೊಳಗೆ ಏನು ಗಳಿಸಿ ಇಟ್ಕೊಂಡೆನ, ಈ ಜೀವನದೊಳಗೆ ಏನು ಗಳಿಸಿದೆ ನಾನು? ಅಷ್ಟು ಗಳಿಸಿನ, ಇಷ್ಟು ಗಳಿಸಿನ, ಅಷ್ಟು ಮಕ್ಕಳು, ಇಷ್ಟು ಮಕ್ಕಳು, ಅಷ್ಟು ಸೊಸೆಯಂದಿರು, ಇಷ್ಟು ಮೊಮ್ಮಕ್ಕಳೆಲ್ಲ ಹೇಳ್ತೇವೆ ಪರಿವಾರ. ಅವೆಲ್ಲ ನನ್ನ ಗಳಿಕೆಯನ? ನಾನು ಗಳಿಸಿದ್ದೇನ್ರಿ? ಅವು ತಾವಾಗೇ ಬಂದಿದ್ದಾವ್ರೆ. ಯಾವಾಗ ಯಾವ ಸಮಯದೊಳಗೆ ಎಲ್ಲಿಂದ ಬರಬೇಕೋ ಅಲ್ಲಿಂದ, ಇನ್ನೊಂದು ಗತಿಯಿಂದ ಬಂದದ್ದಿದೆ, ಇನ್ನೊಂದು ಮನೆಯಿಂದ ಬಂದದ್ದಿದೆ, ಸೊಸೆ ಅನ್ನಿಸ್ಕೊಳ್ಳೋದು ಇನ್ನೊಂದು ಮನೆಯಿಂದ ಬಂದದ್ದಿದೆ, ಮೊಮ್ಮಗ ಅನ್ನಿಸ್ಕೊಳ್ಳೋದು ಇನ್ನೊಂದು ಗತಿಯಿಂದ ಬಂದದ್ದಿದೆ. ಅದನ್ನ ಗಳಿಸಿದೇನ್ರಿ? ಅದರ ಸಲುವಾಗಿ ನೀವೇನು ಮಾಡಿದ್ದೀರಿ ಮಧುಕರನ್ನ? काय आहे विचार करा सुद्धा तरी. ಮೆಲ್ಲನೆ ಮರೆಯದೆ ಒಂದು ಕೂತಲ್ಲೇ ನೆನಪು ಮಾಡ್ಕೊಳ್ಳೋಣ. ಇಷ್ಟು ವರ್ಷದ ಜೀವನ ಹೋಯಿತು, ಏನು ಮಾಡಿದ್ದೇನೆ ನಾನು? ಧನ ತನ್ನ ಕಾರಣದಿಂದ ಬಂದಿದೆ, ಪುತ್ರಾಧಿಕರ ತನ್ನ ಕಾರಣದಿಂದ ಬಂದಿದ್ದಾರೆ, ರೋಗ ವೃದ್ಧಾಪ್ಯ ತನ್ನ ಕಾರಣದಿಂದ ಬಂದಿದ್ದೇನೆ. ಯಾವ ಪ್ರಕಾರ ನನ್ನ ರೋಗಕ್ಕ ವೇದನೆಗೆ ಯಾವುದು ಪ್ರಯತ್ನ ನಾನು ಮಾಡಿಲ್ಲ, ಅದೇ ಪ್ರಕಾರ ಧನ ಪುತ್ರಾದಿಗಳು ಬರುವ ಸಲುವಾಗಿ ಕೂಡ ನನ್ನ ಪ್ರಯತ್ನ ಅಲ್ಲಿ ನಡೆದಿಲ್ಲ. ನಾ ಭಾವ ಮಾಡಿದ್ರೆ ನನ್ನಷ್ಟಕ್ಕೆ ನಾನೇ ಮಾಡಿದ್ದಿರ್ಬೋದು. ಅದಕ್ಕೆ ನಾನು ಸ್ವತಂತ್ರದೇನಲ್ಲ, ಮಾಡಿದ್ದಿರ. ವಂಶದ ಕುಡಿ, ಯಾವ ವಂಶ ನಿಂದು? ಯಾವ ವಂಶ ನಿಜವಾಗಿ ನಿಂದು ವಂಶ ಯಾವುದು? ಎಂಥ ವಂಶ? ವಂಶಿದೆ ಎನ್ನಿಂದ ಬುಟ್ಟಿಯಲ್ಲಿ ಏನಿದೆ ಬಾಳಲಿಗಳು ಒಮ್ಮೆ ನೋಡಿಕೊಳ್ಳೋದು. ಕೂತಲ್ಲೇ ನಿಂತಲ್ಲೇ ಮಲಗಿದಲ್ಲೇ ರಾತ್ರಿ ನಿದ್ದೆ ಬರಲಿಲ್ಲಲ್ಲ, ನೋಡೋದು. ಅರೆ ನನ್ನ ಜೀವನೆಲ್ಲ ಯಾವ ಮೋಹ, ಯಾವ ನಿರಂತರದ ವಿಕಾರದ ಪರಿಣಾಮದೊಳಗೆ ಹೋಯಿತು. ಹಾಗಾದ್ರೆ ಅದರ ಫಲ ನಾಳೆ, ನಾಡಿದ್ದು, ಅದರ ನಾಡಿದ್ದು ಏನೇನು ಬರೋದು? ಇಷ್ಟು ವರ್ಷದ ಏನೇನು ವಿಕಾರ ಮಾಡಿದ್ನಲ್ಲ, ಮೋಹ ಮಾಡಿದನು, ಮತ್ಸರ ಮಾಡಿದನು, ಕ್ರೋಧ ಮಾಡಿದ್ನ, ಅಭಿಮಾನ ಮಾಡಿದ್ನ, ಏನೇನೆಲ್ಲ ಮಾಡಿದ್ನಲ್ಲ, ಅದರ ಫಲ ನಾಳೆ, ನಾಡಿದ್ದ, ಅದರ ನಾಡಿದ್ದ ಏನೇನು ಬರೋದ? ಒಮ್ಮೆ ನೋಡ್ಬೇಕೇನು ಬೇಡ್ರಿ? ಪೇಟೆಗೆ ಹೋಗಿ ಬಂದ ಮೇಲೆ ಲೆಕ್ಕ ಬರಿತೀವಲ್ಲ, ಏನೇನು ತಂದೆನು, ಎಷ್ಟು ಖರ್ಚಾಯ್ತು, ಜೀವನ ಎಷ್ಟು ಖರ್ಚಾಯಿತು, ಏನೇನು ಬಂತು, ಪುಣ್ಯ ಎಷ್ಟು ಬಂತು, ಪಾಪ ಎಷ್ಟು ಬಂತು, ಆ ಪುಣ್ಯ ಕೊಡುವುದ, ಅದು ಏನು ಕೊಡ್ತಿದೆ ಆ ವೇಳೆದೊಳಗೆ ನನಗೆ ಏನು ಅನುಭವ ಏನಾಗುತ್ತಾ? ಧರ್ಮದ ಸಂಚಯ ಮಾಡಲಿಕ್ಕೆ ಅವಕಾಶ ಉಳಿಯೋದೇನ? ಯಾವ ಗಣಿತನೂ ಇಲ್ರಿ. ಬಸ್ ಕರೋ 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 ಅವ್ರು ಮರೋ ಐತೆ. ಮತ್ತೇನಿದೆ ರೀ? ಇದರ ನಂತರ ಅಲ್ಲಿ, ಅದರ ನಂತರ ಅಲ್ಲಿ, ಅದರ ನಂತರ ಅಲ್ಲಿ ಹೊನ್ನೂರು ಮಲೆ ಹೋಗೋದಿದೆ ತಾಯಿ, ಅದರ ನಂತರ ಶಿಖರ್ಜಿಗೆ ಹೋಗೋದಿದೆ, ಅದರ ನಂತರ ಹಸ್ತಿನಾಪುರಕ್ಕೆ ಹೋಗೋದಿದೆ. ಈ ಸಲ 3 ಟ್ರಿಪ್ ಇದ್ದಾವೆ ಅಂತ ಕೇಳ್ತಾರೆ ಅವರು. ಆ ಟ್ರಿಪ್ಪದೊಳಗ ಆ ಪರದ ಅಭಿಲಾಷೆಯ ಆಕರ್ಷಣೆಯೊಳಗ ನಿನ್ನ ಶುದ್ಧಾತ್ಮನ ವಿರಾಧನೆ ಎಷ್ಟಾಗ್ತಾ ಇದೆ ಪ್ರಭು. ಅಭಿಲಾಷೆ ಇರಬಾರ್ದು ಅಂತಲ್ಲ, ಅರೆ ಅದೇನು ಸಾಂಸಾರಿಕ ಕಾರ್ಯ ಅಲ್ಲಲ್ಲ. ಮದುವೆ ಮುಂಚಿಗೆ ಹೋಗ್ತಾ ಇಲ್ಲ, ಶ್ರಾದ್ದ ತಿಥಿಗೆ ಹೋಗ್ತಾ ಇಲ್ಲ, ಸಮೇತಗಿರಿಗೆ ಹೋಗ್ತಾ ಇದ್ದೇನೆ, ಪಂಚಕಲ್ಯಾಣಕ್ಕೆ ಹೋಗ್ತಾ ಇದ್ದೇನೆ, ಶಿಬಿರಕ್ಕೆ ಹೋಗ್ತಾ ಇದ್ದೇನೆ. ಹೌದು ಪ್ರಭು, ನಿನ್ನ ಆತ್ಮ ಅಲ್ಲೆಲ್ಲ ಅದನ್ನೆಲ್ಲ 1 ಸಲ 2 ಸಲ 4 ಸಲ 10 ಸಲ 100 ಸಲ
ನಿನ್ನ ಆತ್ಮನನ್ನು ನೀನು ನಿನ್ನ ಆಂತರ್ಯದೊಳಗೆ ಅನ್ವೇಷಣೆ ಮಾಡಬೇಕು ಅಂಥೇಳಿ ಕೇಳಿದ ನಂತರ ಮತ್ತು ಹೋಗ್ತೇನೆ, ಹೋಗಬಾರ್ದು ಅನ್ನೋ ಮಾತಿಲ್ಲ. ಅರೆ, ಈ ಪಾಪದ ಸ್ಥಾನದಿಂದ ಆ ಸಾಧರ್ಮಿಗಳಿರುವಂಥ, ಆ ಪವಿತ್ರ ಇರುವಂಥ ನಿರ್ವಾಣ ಭೂಮಿಯ ಕಡೆಗೆ ಹೋಗುವಂಥ, ಅಲ್ಲಿ ಒಂದು ಯಾವ ಪಂಚ ಕಲ್ಯಾಣಿಕಗಳು ನಡೀತವೆ, ಅಲ್ಲಿ ಹೋಗ್ಬೇಕನ್ನುವಂಥ ಭಾವಂತೂ ನಿಜವಾಗಿ ಪ್ರಶಸ್ತ ಭಾವ ಇದೆ ರೀ. ಅದರಲ್ಲೇನ ನಮಗೆ ಧನ್ಯತೆ ಇದೆ, ಅದು ಮೂಲ ಅಪ್ರಶಸ್ತ ಭಾವ ಇದೆ. ಸಂಸಾರದೊಳಗ ದುಃಖ ಮತ್ತು ಸುಖ ಇದಾವಂತ ಹೇಳಿದ್ರಲ್ಲ, ಕ್ಷಣಿಕ ಇರಲಿ, ಪರಾಧೀನ ಇರಲಿ, ಆಭಾಸ ರೂಪದ್ದೇ ಇರಲಿ, ಆದ್ರೆ ಆ ಸುಖ ದುಃಖದ ಕಾರಣ ಇದೆ. ಇಷ್ಟು ಹೇಳುವ ಸಲುವಾಗಿ ಅದನ್ನು ಹೇಳಿದ್ದಾರೆ. ಸಾಂಸಾರಿಕ ಯಾವ ಆಭಾಸ ರೂಪದ ಸಂಯೋಗಜನಿತ ಕ್ಷಣಿಕ ಸುಖ ಇದೆ ಅಲ್ಲ, ಅದು ಅನಂತ ದುಃಖದ ಬೀಜ ಇದೆಪ್ಪ. ಅದನ್ನು ಹೇಳುವ ಸಲುವಾಗಿ ಹೇಳಿದ್ದಾರೆ. ಮತ್ತು ಆ ಭಾವದ ಪ್ರಯೋಜನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೊಂದು ಯಾವುದರ ಭಾವದೊಳಗೆ ಅಲ್ಲೇ ಹುಟ್ಟೋದ್ರಲ್ಲ. ನಿಯಮದಿಂದ ಅಲ್ಲಿ ಹೋದ ನಂತರ ನಮಗೆ ಯಾವ ಕಾರ್ಯ ಮಾಡೋದಿದೆ ಆ ಕಾರ್ಯದ ನೆನಪೇ ಆಗಲಿಲ್ಲ, ಪ್ರಜ್ಞೆನೇ ಮೂಡಲಿಲ್ಲ ಅಂತಂದ್ರೆ ಆ ಕ್ಷೇತ್ರದ್ದೇನು ಮಹಿಮೆ ಇದೆ ಅಲ್ಲ, ಅಲ್ಲೇ ಅದರ ಆಸ್ಪಾಸ್ ಹುಳು ಕ್ರಿಮಿ ಆಗೋದ್ರಲ್ಲೇ ಗಿಡ ಆಗೋದಾದ ಮತ್ತು ಭಾಳ ಒಳ್ಳೇದ್ರಿ. ಎಷ್ಟೋ ಕಾಲದವರೆಗೆ ನಿಜವಾದ ಮಾತು. ಮೊನ್ನೆ ಹೇಳ್ತಲ್ಲ, ಆಭರಣದ ಮೇಲೆ ಪ್ರೀತಿ ಯಾರಿಗಿದೆ ಅವರ ಆಭರಣದ ಡಬ್ಬೆಯೊಳಗೆ ಬೆಳ್ಳಿ ಮೀನು ಅಂತಾರಲ್ಲ ಅಂತ ಹುಳ. ಇಲ್ಲಿಂದ ನೇರವಾಗಿ ಅಲ್ಲ, ಇಲ್ಲಿಂದ ನೇರವಾಗಿ ಹೋಗೋ ಇನ್ನೂ ಬಹಳ ಅದಾವ್ರಿ ಗತಿಗಳ. ಆದ್ರೆ ಅದು ಒಂದು ಬಂದು ಕೂತಿತ್ತು ನೋಡ್ರಿ ಅಲ್ಲಿ ಲೈನ್ ಒಳಗೆ. ಮತ್ತಿನ್ನು ಅಂಧಂಗಾತರಲೆ ಅನ್ನೋ ಮಾತೆಲ್ಲಿದೆ ರೀ. ಇಚ್ಛೆನೇ ದುಃಖದ ಮೂಲ. ಲೌಕಿಕನೂ ಹೇಳ್ತಾರ್ರಿ, ಜೈನರು ಹೇಳ್ತಾರೆ ಇಚ್ಛೆ ದುಃಖದ ಮೂಲ. ಭಾವನಾ ಬೇರೆ ಇದೆ, ಇಚ್ಛೆ ಬೇರೆ ಇದೆ. ನಾವು ಯಾವ ಭಾವನಾ ಅಲ್ಲ, ಅನುಭವದ ವಿನಃ ಭಾವನಾ ಇರುವುದಿಲ್ರಿ. ಭಾವವಂತನ ಅನುಭೂತಿಯ ವಿನಃ ಭಾವನಾ ಇರೋ ಸಾಧ್ಯ. ಮಹಾವೀರ ಭವನದೊಳಗಾಗಿ ಭಾವ ಯಾವುದ, ಭಾವನಾ ಯಾವ್ದ. ನಮಗೆ ಬರೀ ಶಬ್ದದ್ದು ಕೂಡ ನಾವೆಲ್ಲ ಅಪಾರ್ಥ ಮಾಡ್ಕೊಂಡು ಕೂತಿದ್ದೇವ್ರಿ. ನಮಗೆ ಹೇಗೆ ಬೇಕು ಹಾಗೆ ಅರ್ಥ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವು ಮಹಂತ ಆಗ್ತಾ ಇದ್ದೀವ್ರಿ. महंत होना चाहता है, महंत बनना चाहता है, ತೋಡರ ಮಲ್ಲರು ಹೇಳಿದ್ದಾರೆ. ಆ ಶಬ್ದಗಳದ್ದು ಉಪಯೋಗ, ಆ ಕ್ರಿಯೆಗಳದ್ದು ಉಪಯೋಗ, ಯಾವ್ಯಾವ ವೇಷಿ ಯಾವ್ಯಾವ ಏನೇನು ಮಾಡಿ ನಾವು ಮಹಂತ ಆಗಬೇಕು. ಆದರೆ ಏನೂ ಮಾಡದೆ ಯಾವ ಮಹಾನತೆ ಸ್ವಯಂ ಅನುಭವದಲ್ಲಿ ಬರುವುದಿದೆ, ಅದರ ಕಡೆಗೆ ಗಮನ ಇಲ್ಲ, ಲಕ್ಷ್ಯ ಇಲ್ಲ, ರುಚಿ ಇಲ್ಲ. ಹೇಳಿದ್ರೂ ಅದು ಈ ಕಿವಿಯಿಂದ ಬಂದು ಈ ಕಿವಿಯಿಂದ ಹೋಗ್ಬಿಡ್ತೀವಿ. ನಡೀರಿ, ಸಮಯ ಆಯಿತು ನೋಡ್ರಿ. ಒಂದು ಪದಖಂಡ ಇನ್ನೊಂದು ಓದಿಬಿಡೋಣ, ನಾಳೆ ಚರ್ಚೆ. ಹೇಗಿದೆ ಜ್ಞಾನಪದವು? ಸಾಕ್ಷಾತ್ ಮೋಕ್ಷ. ಮೋಕ್ಷ ಬೇಕನ ಯಾರಿಗಾಗಿದೆ ಹೇಳ್ರಿ? ಅವರಿಷ್ಟೆಲ್ಲ ಹೇಳ್ತಾ ಇದ್ದಾರೆ. ಎಂಥ ಪ್ರಶ್ನೆ! ಹೇಗಿದೆ ಜ್ಞಾನಪದವು? ಸಾಕ್ಷಾತ್ ಮೋಕ್ಷ. ಬೇಗ ಯಾರಿಗಾಗಿದೆ ಮೋಕ್ಷ? ನಿಜವಾಗಿ ಬೇಕಾಗಿದೆನ? ಒಳಗಡೆ ತಮ್ಮನ್ನು ತಾವು ಕೇಳ್ಕೊಳ್ಳೋದು, ಟಟೋಲ್ ಅಂತರಂಗವನ್ನ ಕೆಣಕಿ ನೋಡೋದು, ಟಟೋಲ್ ಕರೆದೇಕು ನಾವು ಒಳಗಡೆ. ಸಾಕ್ಷಾತ್ ಮೋಕ್ಷ ಪ್ರತ್ಯಕ್ಷವಾಗಿ ನಾಳೆ ಮಾತಿಲ್ಲ, ಪರೋಕ್ಷ ಅಲ್ಲ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರಂತಲ್ಲ, ಪ್ರತ್ಯಕ್ಷ. ಏನ? ಸರ್ವಥಾ ಪ್ರಕಾರದಿಂದ
ಮೋಕ್ಷ ಸ್ವರೂಪವಿದೆ. ನಾಳೆ